ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. 18 ವರ್ಷಗಳ ನಂತರ 2025ರಲ್ಲಿ ಬಹುದೊಡ್ಡ ಚಂದ್ರಗ್ರಹಣ ಶುರುವಾಗ್ತಾ ಇದೆ. ಇದು 2025ರ 2ನೇ ಚಂದ್ರಗ್ರಹಣವಾಗಿದ್ದು, ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವಾಗ ಈ ಒಂದು ಗ್ರಹಣ ಪ್ರಾರಂಭವಾಗುತ್ತೆ, ಯಾವಾಗ ಕೊನೆಗೊಳ್ಳುತ್ತೆ, ಎಷ್ಟು ಗಂಟೆಗಳ ಕಾಲ ಈ ಒಂದು ಚಂದ್ರಗ್ರಹಣ ಇರುತ್ತೆ, ಯಾವ ರಾಶಿಗಳಿಗೆ ಒಳ್ಳೆಯ ಪರಿಣಾಮ ಮತ್ತು ಯಾವ ರಾಶಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಗರ್ಭಿಣಿಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಅದರ ಜೊತೆಗೆ ವಯೋವೃದ್ಧರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ಒಂದು ಗ್ರಹಣ ಕಾಲದಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವು ರಾಶಿಗಳಿಗೆ ಗ್ರಹಗಳಿಂದ ಒಳ್ಳೆಯ ಸುದ್ದಿ ಬಂದಿದೆ. ಹಾಗೆ ಕೆಲವು ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಗ್ರಹಣ ಬಿಟ್ಟ ನಂತರ ನೀವು ಇದನ್ನ ತಪ್ಪದೇ ಮಾಡಲೇಬೇಕಾಗತ್ತೆ. ಹಾಗೂ ಕರ್ನಾಟಕದ ಯಾವೆಲ್ಲ ಕಡೆ ಈ ಒಂದು ಗ್ರಹಣ ಗೋಚರ ಆಗುತ್ತೆ, ಭಾರತದಲ್ಲಿ ಎಲ್ಲೆಲ್ಲಿ ಈ ಒಂದು ಗ್ರಹಣ ಗೋಚರ ಇರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಈ ಬಾರಿ ಚಂದ್ರಗ್ರಹಣ ಭಾರತದೆಲ್ಲೆಡೆ ಗೋಚರ ಆಗುತ್ತೆ. ಜೊತೆಗೆ ಚೀನಾ, ಜಪಾನ್, ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲೂ ಕೂಡ ಈ ಒಂದು ಚಂದ್ರಗ್ರಹಣ ನೋಡಬಹುದಾಗಿದೆ. ನೋಡಿ, ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಈ ಒಂದು ಚಂದ್ರಗ್ರಹಣ ಇದೇ ಬರುವ ತಿಂಗಳು 7ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 7, 2025ರಂದು ಸಂಭವವಾಗುತ್ತೆ. ಅಂದ್ರೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ. ಈ ಒಂದು ಇನ್ಫಾರ್ಮೇಶನ್ ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬಹುದು, ತುಂಬಾ ಅವಶ್ಯಕ ಆಗಿರುತ್ತೆ. ಗ್ರಹಣವು ರಾತ್ರಿ 9:58ಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ 8ರ ಬೆಳಗಿನ ಜಾವ 1:22ಕ್ಕೆ ಕೊನೆಗೊಳ್ಳುತ್ತೆ. ಈ ಒಂದು ಚಂದ್ರಗ್ರಹಣ ಸರಿಸುಮಾರು 3:28 ಕಾಲ ಚಂದ್ರಗ್ರಹಣ ಗೋಚರವಾಗುತ್ತೆ. ಹಾಗಾದ್ರೆ ಇದು ಎಲ್ಲೆಲ್ಲಿ ಗೋಚರ ಆಗುತ್ತೆ? ಈ ಬಾರಿ ಇದು ಸಂಪೂರ್ಣ ಚಂದ್ರಗ್ರಹಣ ಭಾರತದೆಲ್ಲೆಡೆ ಗೋಚರಿಸಲಿದೆ. ಮತ್ತು ಈ ಚಂದ್ರಗ್ರಹಣ ಕಾಲದಲ್ಲಿ ಯಾವ ಕೆಲಸವನ್ನ ನೀವು ಮಾಡಬೇಕು, ಯಾವುದನ್ನ ಮಾಡಬಾರದು, ಮತ್ತು ದೇವರ ಪೂಜೆ ಹಾಗೂ ಹೋಮ ಹವನ ಮತ್ತು ಅಡುಗೆ ಮತ್ತು ಆಹಾರ ಸೇವನೆ ಆಗಿರ್ಬೋದು. ಹಾಗೆ ಹೊಸ ಕೆಲಸ, ಮದುವೆ ಅಥವಾ ಮಂಗಳ ಕಾರ್ಯ ಮತ್ತು ಗರ್ಭಿಣಿಯರ ಒಂದು ಕತ್ತರಿ ಅಥವಾ ಚೂರಿ ಮುಂತಾದ ವಸ್ತುಗಳನ್ನ ಬಳಸಬಾರದು. ಇವೆಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಕ್ ಹೋಗಬಾರದು. ಈ ಒಂದು ಸೂತಕ ಅವಧಿಯಲ್ಲಿ ನೋಡಿ, ಹಿಂದೂ ಧರ್ಮಗಳ ಪ್ರಕಾರ ಇಲ್ಲಿ 9 ಗಂಟೆಗಳ ಮುಂಚೆ ಸೂತಕ ಕಾಲ ಶುರುವಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಸೂತಕ ಕಾಲದಲ್ಲಿ ನೀವು ಇದನ್ನ ಮಾತ್ರ ಮಾಡಬೇಕಾಗಿರುತ್ತೆ. ಮಂತ್ರ ಜಪ, ಧ್ಯಾನವನ್ನ ಮಾಡಬಹುದು, ಭಗವಂತನ ಒಂದು ಪ್ರಾರ್ಥನೆಯನ್ನ ಮಾಡಬಹುದು, ಸ್ಮರಣೆ ಮಾಡ್ಕೊಳ್ಳಿ, ಧರ್ಮ ಗ್ರಂಥ ಪಠಣ ಮಾಡಿ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಈ ಒಂದು ಅವಧಿಯಲ್ಲಿ ತುಂಬಾ ಒಳ್ಳೆಯದು. ಗ್ರಹಣ ಮುಗಿದ ತಕ್ಷಣ ನೀವು ಸ್ನಾನವನ್ನ ಮಾಡಿ ಧ್ಯಾನವನ್ನ ಮಾಡ್ಕೊಳ್ಳಿ ಅಥವಾ ಜಪವನ್ನ ಮಾಡೋದ್ರಿಂದ ನಿಮಗೆ ಈ ಒಂದು ಚಂದ್ರಗ್ರಹಣದ ಎಫೆಕ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಜೀವನಕ್ಕೆ ಅನುಕೂಲಗಳು ಸಿಗ್ತಾ ಹೋಗುತ್ತೆ. ವಯೋವೃದ್ಧರಿಗೆ, ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ, ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡಲಾಗಿದೆ. ಬಹಳ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಗ್ರಹಣ ಸಮಯದಲ್ಲಿ ಊಟ ಮಾಡಬಹುದಾ ಅಂತ ಹೇಳಿ. ಶಾಸ್ತ್ರದ ಪ್ರಕಾರ ಈ ಒಂದು ಸೂತಕ ಆರಂಭವಾದ ನಂತರ ಯಾವುದೇ ರೀತಿಯ ಆಹಾರ ಸೇವನೆ ಒಳ್ಳೆಯದಲ್ಲ. ಮುಂಚೆಯೇ ಬೇಯಿಸಿದ ಆಹಾರದಲ್ಲಿ ಸ್ವಲ್ಪ ನೀವು ತುಳಸಿ ಜೊತೆಗೆ ದರ್ಬೆಯನ್ನು ಕೂಡ ಹಾಕಿ ಇಡಬೇಕಾಗತ್ತೆ. ಶುದ್ಧವಾಗಿ ನೀವು ಇಟ್ಕೋಬೇಕಾಗತ್ತೆ. ಗರ್ಭಿಣಿಯರು, ಅನಾರೋಗ್ಯದಿಂದ ಇರುವವರು, ವೃದ್ಧರು ಇವರಿಗೆ ವೈದ್ಯಕೀಯ ಸಲಹೆಗಳ ಪ್ರಕಾರ ಸಣ್ಣ ಮಟ್ಟಿನ ಆಹಾರ ಸೇವನೆ ಮಾಡಿದ್ರೂ ಕೂಡ ಇಲ್ಲಿ ತಪ್ಪಾಗೋದಿಲ್ಲ. ಚಂದ್ರಗ್ರಹಣದ ಪರಿಣಾಮ ಈ ರಾಶಿಗಳಿಗೆ ಗುಡ್ ನ್ಯೂಸ್ ಕೂಡ ಇದೆ. ಯಾವ ಯಾವ ರಾಶಿಗಳ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಎಲ್ಲರಿಗೂ ಇಲ್ಲೇ ಕುತೂಹಲ ಇರತಕ್ಕಂಥದ್ದು, ಈ ಒಂದು ಗ್ರಹಣ ಸಮಯದಲ್ಲಿ ನಮಗೆ ಯಾವ ರಾಶಿಗೆ ಲಾಭ ಇದೆ ಮತ್ತು ಯಾವ ರಾಶಿಗೆ ನಷ್ಟ. ಯಾಕಂದ್ರೆ 18 ವರ್ಷಗಳ ಬಳಿಕ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಂತ ಕೆಲವು ತಜ್ಞರು ಈ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಮೇಷರಾಶಿ, ಮೊದಲಿಗೆ ನಾವು ಮೇಷರಾಶಿಯನ್ನು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಲಗ್ನಾಧಿಪತಿ ಕುಜ 6ರಲ್ಲಿ ಇರತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ನಿಮ್ಮ ದೇಹಾರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯ ವಿಚಾರ ಅಂತ ಬಂದಾಗ ಮುಖ್ಯವಾಗಿ ಹೊಟ್ಟೆಯ ವಿಚಾರ ಮತ್ತು
ಗ್ಯಾಸ್ಟ್ರಿಕ್ ಟ್ರಬಲು, ಅಸಿಡಿಟಿ ಇದ್ದರೆ ನೀವು ಸೂಕ್ತ ವೈದ್ಯರ ಬಳಿ ಹೋಗಿ ತೋರಿಸ್ಕೋಬೇಕಾಗತ್ತೆ. ತಿಂತಕ್ಕಂಥ ಆಹಾರದಲ್ಲಿಯೂ ಕೂಡ ನೀವು ಎಚ್ಚರವಾಗಿರಬೇಕು. ನಿಮ್ಮ ಒಂದು ಡೈಲಿ ರೂಟೀನ್ ತುಂಬ ಡಿಸಿಪ್ಲಿನ್ ಆಗಿರಬೇಕಾಗತ್ತೆ. ಹೊರಗಡೆ ಅಥವಾ ಹೋಟೆಲ್ಗೆ ಹೋಗಿ ಆಹಾರ ಸೇವನೆ ಮಾಡೋದನ್ನ ನೀವು ಬಿಡಬೇಕಾಗತ್ತೆ. ಉದ್ಯೋಗ ಅಂತ ಬಂದಾಗ ಉದ್ಯೋಗದಲ್ಲಿ ಉತ್ತಮ ಧನಲಾಭ ಇದೆ, ಕೈ ತುಂಬ ಹಣ ಸಂಪಾದನೆ ಆಗುತ್ತೆ, ಹಲವಾರು ಅವಕಾಶಗಳ ಬಾಗಿಲು ತೆರೆಯುತ್ತೆ. ಸ್ವಲ್ಪ ನೀವು ಎಫರ್ಟ್ ಜಾಸ್ತಿ ಹಾಕಬೇಕಾಗತ್ತೆ. ಆದರೂ ಕೂಡ ಜಾಬಲ್ಲಿ ನಿಮಗೆ ಸಕ್ಸಸ್ ಇದೆ, ನಿಮ್ಮಲ್ಲಿ ಆ ಒಂದು ಉತ್ಸಾಹ ಇದೆ. ನೀವು ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಬೇಕು. ಬುಧ ಸಿಂಹ ರಾಶಿಯಲ್ಲಿ ಇರೋದ್ರಿಂದ ಸೋಂಬೇರಿತನ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಜಾಬ್ನಲ್ಲಿ ಭಯ ಆತಂಕಗಳು ಎದುರಾಗ್ಬೋದು, ಆದರೆ ಭಯ ಪಡುವ ಅಗತ್ಯ ಇಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಂತ ನೋಡಿದಾಗ 4ನೇ ಮನೆ ಅಧಿಪತಿ ಚಂದ್ರ, ಮನಃಕಾರಕ ಚಂದ್ರ 11ರಲ್ಲಿ ಇರ್ತಕ್ಕಂಥದ್ದು. ಓದಿನಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇರುತ್ತೆ. 3ನೇ ಮನೆ ಅಧಿಪತಿ ಬುಧ 5ರಲ್ಲಿ ಇರೋದ್ರಿಂದ ವ್ಯಾಪಾರಿಗಳಿಗೆ ಹಿನ್ನಡೆ. ಮತ್ತು 7ನೇ ಮನೆ ಅಧಿಪತಿ ಶುಕ್ರನು ಕೂಡ 4ರಲ್ಲಿ ಇರೋದ್ರಿಂದ ಸಾಧಾರಣ ಧನಲಾಭ ಅಂತ ಹೇಳ್ತೀವಿ. ಭೂಮಿ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತೀರ ಅವ್ರಿಗೂ ಕೂಡ ಉತ್ತಮ ಧನಲಾಭ ಇರುತ್ತೆ. 4ನೇ ಮನೆ ಅಧಿಪತಿ ಚಂದ್ರ 11ರಲ್ಲಿ ರಾಹುವಿನ ಜೊತೆ ಇರತಕ್ಕಂಥದ್ದು. ಜೊತೆಗೆ ಕುಜ 6ರಲ್ಲಿ ಇರೋದ್ರಿಂದ ಲಿಟಿಗೇಷನ್ ಪ್ರಾಪರ್ಟಿ ಇದ್ದರೆ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು. ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗೋದ್ರಲ್ಲಿ ನೀವು ಸ್ವಲ್ಪ ಆಸಕ್ತಿಯನ್ನು ಕಳ್ಕೊತೀರಾ. ಮತ್ತು ದಾಂಪತ್ಯ ಜೀವನ ಅಂತ ಬಂದಾಗ ಶುಕ್ರ ಇಲ್ಲಿ 4ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಪ್ರೀತಿಯಲ್ಲಿ ವಿರಸ ಉಂಟಾಗ್ತಾ ಹೋಗುತ್ತೆ. ಗಂಡ ಅಥವಾ ಹೆಂಡತಿಗೆ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಮತ್ತೆ ವಿದ್ಯಾಭ್ಯಾಸದ ವಿಚಾರ ಅಂತ ಬಂದಾಗ ತುಂಬ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿ ನೀವು ಮಕ್ಕಳ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಶನಿ ನಿಮಗೆ 12ರಲ್ಲಿ ವಕ್ರಿಯಾಗಿತ್ತು ಅಂತಂದಾಗ ನೀವು ಯಾವುದಾದ್ರೂ ದೇವರಿಗೆ ಹರಕೆಯನ್ನು ಹೊತ್ಕೊಂಡಿತ್ತು, ಇನ್ನೂ ತೀರಿಸಿಲ್ಲ ಅಂತಂದಾಗ ಅದರ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ಆ ಹರಕೆಯನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡಿ. ಇವಿಷ್ಟು ಮೇಷ ರಾಶಿಯವರ ಈ ಒಂದು ಚಂದ್ರಗ್ರಹಣದ ಒಂದು ಫಲ ಆಗಿರುತ್ತೆ. ನಂತರ ಮುಂದಿನ ರಾಶಿ ವೃಷಭ ರಾಶಿ. ರಾಷ್ಟ್ರಾಧಿಪತಿ ಶುಕ್ರ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಭಯ ನಿವಾರಣೆ ಆಗ್ತಾ ಹೋಗುತ್ತೆ, ಆಂಗ್ಸೈಟಿ ನಿವಾರಣೆ ಆಗ್ತಾ ಹೋಗುತ್ತೆ, ವಿಲ್ ಪವರ್ ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಅನೇಕ ರೀತಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸು, ಹಲವಾರು ಭಾಷೆಗಳನ್ನ ಕಲಿತಕ್ಕಂಥದ್ದು, ಮಾತನಾಡುವ ಒಂದು ಕಲೆ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ತಂಗಿ ಅಥವಾ ನೆರೆಹೊರೆಯವರು, ಅಕ್ಕಪಕ್ಕದ ಮನೆಯವರು ಅಂತ ಬಂದಾಗ ನೀವು ಸ್ವಲ್ಪ ಕೋಪ ಮಾಡ್ಕೊಳ್ತೀರಾ, ನಿಮ್ಮ ಒಂದು ಕೋಪದ ಭಾವನೆಯನ್ನು ತೋರಿಸ್ಕೊಳ್ತೀರಾ, ಅವರ ಬಳಿ ನೀವು ವ್ಯವಹಾರ ಮಾಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಕೋಪ ತೋರಿಸ್ಕೊಂಡ್ರೂ ಕೂಡ ಅವರ ಸಂಬಂಧವನ್ನು ನೀವು ಕಳ್ಕೊಳ್ತೀರಾ. ತಮ್ಮ ಅಥವಾ ತಂಗಿ ಹತ್ರ ನೀವು ತುಂಬ ಹುಷಾರಾಗಿರಬೇಕು. ಜಾಬ್ ವಿಷಯ ಅಂತ ಬಂದಾಗ 6ನೇ ಮನೆ ಅಧಿಪತಿ ಶುಕ್ರ 3ರಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಜಾಬ್ನಲ್ಲಿ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರಾವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಶಾರ್ಟ್ ಆಗಿ ಟ್ರಾವೆಲ್ ಆಗ್ಬೋದು. ಅದರಿಂದ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ವ್ಯವಹಾರ ಅಂತ ಬಂದಾಗ 7ನೇ ಮನೆ ಅಧಿಪತಿ ಕುಜ 5ರಲ್ಲಿ ಇರ್ತಕ್ಕಂಥದ್ದು ಹಿನ್ನಡೆ ಅಂತಲೇ ಹೇಳ್ಬೋದು. ಜಾಬ್ನಲ್ಲಿ ನೋಡಿದಾಗ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಬದಲಾವಣೆಗೆ ನೀವು ಒಗ್ಗಿದ್ರೆ ಬಂಪರ್ ಲಾಟ್ರಿ ಅಂತ ಹೇಳ್ತೀವಿ. ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಧನಲಾಭ ಇದೆ, ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು. ಆದರೆ ವ್ಯವಹಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೊಡೆಕೆ ಮಾಡಿ ವ್ಯವಹಾರ ಮಾಡ್ತಿತ್ತು ಅಂತಂದಾಗ ನಿಮಗೆ ನೀವು ಹಾಕಿದಂಥ ಹಣ ವಾಪಸ್ ಬರೋದಿಲ್ಲ. ವ್ಯಾಪಾರ ಅಂತ ಬಂದಾಗ ನೀವೇ ಹೋಗಿ ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದ ವ್ಯಾಪಾರ ಮಾರ್ಕೆಟಿಂಗನ್ನು ನೀವು ಮಾಡಬೇಕಾಗತ್ತೆ. ಇಲ್ಲವಾದಲ್ಲಿ ನಿಮಗೆ ಲಾಭ ಕಡಿಮೆ. ನಿಮ್ಮ ಕೆಲಸಗಾರರನ್ನು ಮುಂದೆ ಬಿಟ್ಟು ನೀವು ಹಿಂದೆ ಕೆಲಸ ಮಾಡಿದಾಗ ನಿಮಗೆ ನಷ್ಟ ಅಂತಲೇ ಹೇಳ್ತೀವಿ. ನೀವು ಮುಂದೆ ಹೋಗಿ ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದ ವ್ಯಾಪಾರವನ್ನು ನಡೆಸ್ಕೊಳ್ತಾ ಹೋಗಬೇಕಾಗತ್ತೆ. ಯಾರಿಗೆ ಮದುವೆ ಆಗಿದೆ, ಮದುವೆ ಜೀವನ ಸಾಧಾರಣವಾಗಿರುತ್ತೆ. ಮದುವೆ ಯಾರಿಗೆ ಆಗಿಲ್ಲ ಅವರು ನೀವು ಇಷ್ಟಪಟ್ಟು ನೀವು ಮದುವೆ ಆಗಬೇಕಾಗತ್ತೆ. ಬರುವ ಸಂಬಂಧವನ್ನು ಒಪ್ಪಿ ಇಷ್ಟಪಟ್ಟು ನೀವು ಮದುವೆ ಆಗಬೇಕಾಗತ್ತೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು ನಾವು ನೋಡಿದಾಗ 4ನೇ ಮನೆಯಲ್ಲಿ ಸೂರ್ಯ, ಬುಧ, ಕೇತು ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಾನು ತುಂಬ ಚೆನ್ನಾಗಿ ಓದ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗಿ ಕೆಲವೊಮ್ಮೆ ನಿಮಗೆ ನಿಮ್ಮ ಒಂದು ಅಂಕಗಳು ಕಡಿಮೆ ಆಗ್ತಾ ಹೋಗುತ್ತೆ, ಡಿಪ್ರೆಸ್ ಆಗುವ ಸಾಧ್ಯತೆ ಇರುತ್ತೆ. ಈ ಗುಣ ನೀವು ಬಿಟ್ಬಿಡಿ. ನೀವು ತುಂಬ ಚೆನ್ನಾಗಿ ಓದ್ತೀರಾ, ಆದರೆ ಆ ಒಂದು ಈಗೋ ಬೇಡ, ಕೇರ್ಲೆಸ್ ಅನ್ನೋದು ಬೇಡ.
ನಾನು ಹಿಂದೆ ಎಲ್ಲ ಓದ್ಬಿಟ್ಟಿದ್ದೀನಿ, ಸೊ ಇನ್ನೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ನೀವು ಕೇರ್ಲೆಸ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಆಗಿ ನಿಮಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಕೆಲವೊಂದು ಓದಿದ್ದನ್ನು ನೀವು ಮರೆತು ಹೋಗ್ತೀರಾ. ಹಾಗಾಗಿ ನೀವು ಅಂದುಕೊಂಡ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತುಂಬ ಎಚ್ಚರದಿಂದಿರಬೇಕು. ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಇವಿಷ್ಟು ವೃಷಭ ರಾಶಿಯವರ ಚಂದ್ರಗ್ರಹಣದ ಫಲ ಆಗಿರುತ್ತೆ. ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧ ಸೂರ್ಯ ಕೇತು ಜೊತೆಗೆ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅತಿಯಾದ ಕೋಪ, BP, ಧೈರ್ಯ, ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸು ನಿಮಗೆ ಮುಳುವಾಗುತ್ತೆ. ಸೊ ನೀವು ಸಂಬಂಧಿಕರು ಅಂತ ಬಂದಾಗ ಮುಖ್ಯವಾಗಿ ತಮ್ಮ ತಂಗಿ ಜೊತೆಗೆ ಅಕ್ಕಪಕ್ಕ ಮನೆಯವರ ಹತ್ರ ತುಂಬ ಹುಷಾರಾಗಿ ಮಾತನಾಡಬೇಕು. ಸ್ವಲ್ಪ ಕೂಡ ನೀವು ಕೋಪ ಮಾಡ್ಕೊಂತು ಅಂತಂದಾಗ ನಿಮಗೆ ತೊಂದರೆ ಹೆಚ್ಚು. ಜೊತೆಗೆ ನೆಗೆಟಿವ್ ಥಾಟ್ಸ್ ನಿಮ್ಮನ್ನು ಕಾಡ್ಬೋದು. ರಾತ್ರಿ ನಿದ್ದೆ ಬರದೇ ಇರತಕ್ಕಂಥದ್ದು, ಸುಮ್ಮನೆ ಓಡಾಟ ಮತ್ತು ಸ್ಟ್ರೆಸ್ಸು ದೇಹಕ್ಕೂ ಅಷ್ಟೇ, ಜೊತೆಗೆ ಮನಸ್ಸಿಗೂ ಕೂಡ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ನಾವು ಜಾಬ್ ಅಂತ ನೋಡಿದಾಗ ಮಿಥುನ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಬಂದು ಕುಜ ಆಗ್ತಾನೆ. 4ರಲ್ಲಿ ಇರೋದ್ರಿಂದ ನೀವು ಜಾಬ್ನಲ್ಲಿ ಆಸಕ್ತಿಯನ್ನು ಕಳ್ಕೊತೀರಾ. ಎಮೋಷ್ನಲ್ ಪ್ರಾಬ್ಲಮ್ ಬರ್ಬೋದು. ಸ್ವಲ್ಪ ಸೆಟ್ ಬ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗನ್ಬಿಟ್ಟು ನೀವು ಜಾಬನ್ನು ಚೇಂಜ್ ಬಿಡೋದು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಾಲದ ನಂತರ ಮತ್ತೆ ನಿಮಗೆ ಜಾಬ್ ಸರಿ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಎಕ್ಸಿಲೆಂಟ್ ಆಗಿದೆ. ಹಣಕಾಸಿನ ವಿಚಾರದಲ್ಲಿ ಹಲವಾರು ಅವಕಾಶಗಳು ನಿಮಗೆ ತೆರೆದುಕೊಳ್ತಾ ಹೋಗುತ್ತೆ, ಅದರಲ್ಲಿ ಭಯ ಇಲ್ಲ. ನಂತರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಂತ ಬಂದಾಗ 4ನೇ ಮನೆ ಅಧಿಪತಿ ಬುಧ 3ರಲ್ಲಿ ಇರ್ತಕ್ಕಂಥದ್ದು. ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ಆಟ, ಮೊಬೈಲು, ಫೇಸ್ಬುಕ್ಕು, ಇನ್ನಿತರೆ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ನೀವು ಓದೋ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಸ್ನೆಸ್ಸು, ವ್ಯವಹಾರ ಅಂತ ಬಂದಾಗ ನೋಡಿ, ನಿಮಗೆ 7ನೇ ಮನೆ ಅಧಿಪತಿ ಲಗ್ನದಲ್ಲಿ ಇರ್ತಕ್ಕಂಥದ್ದು. ಸಾಧಾರಣ ಧನಲಾಭ ಅಂತ ಹೇಳ್ತೀವಿ, ಆದರೆ ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ವ್ಯಾಪಾರಿಗಳಿಗೆ 3ನೇ ಮನೆಯಲ್ಲಿ ಸೂರ್ಯ ಬುಧ ಕೇತು ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚು ಮಾತನಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಜಾಸ್ತಿ. ಸ್ವಲ್ಪ ಮಾತಾಡಿದ್ರು ಕೂಡ ನೀವು ಕೋಪ ಮಾಡ್ಕೊಂಡ್ಬಿಡ್ತೀರಾ. ಸೊ ಮಾರ್ಕೆಟಿಂಗ್ ಮಾಡಬೇಕಾದ್ರೆ, ಜನಗಳ ಹತ್ರ ವ್ಯವಹಾರ ಮಾಡಬೇಕಾದ್ರೆ ನೀವು ಕೋಪ ಮಾಡ್ಕೊಳ್ಳೋದು, ಜಾಸ್ತಿ ಮಾತಾಡೋದು ಮಾಡೋದಕ್ಕೆ ಹೋಗಬೇಡಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೀವು ಮಾರ್ಕೆಟಿಂಗನ್ನು ನೀವು ಮಾಡಬೇಕಾಗತ್ತೆ, ಜೊತೆಗೆ ಕೆಲಸವನ್ನು ಮಾಡಬೇಕಾಗತ್ತೆ. ಅತಿಯಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ನಿಮ್ಮ ಒಂದು ವ್ಯಾಪಾರ ಮಾರ್ಕೆಟ್ಗೂ ಒಳ್ಳೆಯದಲ್ಲ. ನಂತರ ಮದುವೆ ವಿಚಾರ ಅಂತ ಬಂದಾಗ ಗಂಡ ಹೆಂಡತಿಯರಲ್ಲಿ ಎಲ್ಲೋ ಒಂದು ಕಡೆ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೋಪಗಳು, ಮಾತುಕತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಮಾತನಾಡಿದಷ್ಟು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ. ಮಾತನ್ನು ಕಡಿಮೆ ಮಾಡಿ ನಿಮ್ಮ ಕೋಪದ ಭಾವನೆಯನ್ನು ಕಡಿಮೆ ಮಾಡ್ಕೋಬೇಕು. ಜೊತೆಗೆ ಕೋಪದ ಭಾವನೆಯನ್ನು ನಿಮ್ಮ ಗಂಡ ಅಥವಾ ಹೆಂಡತಿಯ ಮುಂದೆ ತೋರಿಸ್ಕೊಳ್ಳೋದು ಬೇಡ. ಇಲ್ಲವಾದಲ್ಲಿ ತುಂಬ ನಿಮ್ಮ ಒಂದು ವೈವಾಹಿಕ ಜೀವನ ಮುರಿದು ಹೋಗುವ ಸಾಧ್ಯತೆ ಇರುತ್ತೆ. ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ರಾಷ್ಟ್ರಾಧಿಪತಿ 8ರಲ್ಲಿ ರಾಹು ಜೊತೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ದೇಹ ಆರೋಗ್ಯ ಆಗಿರ್ಬೋದು, ಮನಸ್ಸಿನ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಸ್ಟ್ರೆಸ್ಸು, ಡಿಪ್ರೆಷನ್ನು ನಿಮ್ಮನ್ನ ಕಾಡ್ತಾ ಹೋಗುತ್ತೆ. ಸೋಂಬೇರಿತನ ನಿಮ್ಮನ್ನು ಕಾಡ್ಬೋದು. ನೀವು ಮುನ್ನುಗ್ಗಿ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಜಯ ಗಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ವಿಘ್ನಗಳು ನಿಮ್ಮನ್ನು ಬಾಧಿಸ್ಬೋದು. ಇದರಿಂದ ನಿಮಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟನ್ನು ನೀವು ಕಳ್ಕೊಂಡ್ಬಿಡ್ತೀರಾ. ನಿಮಗೆ ನಂಬಿಕೆ ಇರೋದಿಲ್ಲ. ನಿಮ್ಮ ಮೇಲೆ ನಿಮ್ಮ ಒಂದು ನಂಬಿಕೆಯನ್ನು ನೀವು ಕಳ್ಕೊತೀರಾ. ಆದರೆ ಶುಕ್ರ ರಾಶಿಯಲ್ಲೇ ಇರೋದ್ರಿಂದ ದಶಾಭುಕ್ತಿಯನ್ನು ನೋಡ್ಕೊಳ್ಳಿ. ಶುಕ್ರ ರಾಶಿಯಲ್ಲೇ ಇರೋದ್ರಿಂದ ಭೋಗ ಜೀವನ ನಿಮಗೆ ಪ್ರಾರಂಭ ಆಗತ್ತೆ. ಶುಕ್ರ ರಾಶಿಯಲ್ಲೇ ಇರೋದು ತುಂಬ ಒಳ್ಳೆಯದು. ಜೊತೆಗೆ ಭೋಗ ಜೀವನ ಅಂತ ಹೇಳ್ತೀವಿ. ಉದಾಹರಣೆಯಾಗಿ ಹೊಸ ಬಟ್ಟೆ ಖರೀದಿ, ವಾಹನ ಖರೀದಿ ಆಗಿರ್ಬೋದು, ಮತ್ತು ನಿಮಗೆ ಈ ಭೂಮಿ, ಮನೆ ಖರೀದಿಗೂ ಕೂಡ ಇದು ತುಂಬ ಒಳ್ಳೆಯದು. ಅನಾರೋಗ್ಯ ಇತ್ತು ಅಂತಂದಾಗ ಈ ಕೂಡಲೇ ನೀವು ಸೂಕ್ತ ವೈದ್ಯರ ಬಳಿ ತೋರಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡಿದ್ರೂ ಕೂಡ ಸರ್ಜರಿ, ಆಪರೇಷನ್ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಂತ ನೋಡಿದಾಗ 4ನೇ ಮನೆ ಅಧಿಪತಿ ಶುಕ್ರ ಲಗ್ನದಲ್ಲಿ ಇರ್ತಕ್ಕಂಥದ್ದು. ನೀವು ಪ್ರಯತ್ನ ಪೂರ್ವಕವಾಗಿ ಪ್ರತಿನಿತ್ಯ ಓದೋದನ್ನ ಅಭ್ಯಾಸ ಮಾಡಬೇಕು. ಓದಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸ್ವಂತ ಪ್ರಯತ್ನವನ್ನ ಹಾಕಿದಾಗ ಮಾತ್ರ ಅಂಕಗಳನ್ನ ನೀವು ತೆಗೆದು ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ಬೋದು.
ಜಾಬ್ ವಿಚಾರ ಅಂತ ಬಂದಾಗ 6ನೇ ಮನೆ ಅಧಿಪತಿ ಗುರು 12ರಲ್ಲಿ ಇರ್ತಕ್ಕಂಥದ್ದು. ದೂರದ ದೇಶದಲ್ಲಿ ಅಥವಾ ದೂರದ ಊರಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚಿನ ಧನಲಾಭ ಇರುತ್ತೆ, ಕೈ ತುಂಬ ಧನ ಸಂಪಾದನೆ, ಅದೃಷ್ಟ ಅಂತಾನೆ ಹೇಳ್ಬೋದು. ಆದರೆ ಹುಟ್ಟೂರಲ್ಲಿ ಯಾರು ಜಾಬನ್ನು ಮಾಡ್ತಿರ್ತಾರೆ ಅವ್ರಿಗೆ ನೆಗೆಟಿವ್ ಅಂತಾನೆ ಹೇಳ್ಬೋದು. ಜಾಬ್ ಲಾಸ್ ಆಗುವ ಸಾಧ್ಯತೆ ಇರುತ್ತೆ. ಎಷ್ಟೇ ಒತ್ತಡ ಇರಲಿ, ಮನಸ್ತಾಪ ಇರಲಿ, ನೀವು ಜಾಬನ್ನು ಈ ಒಂದು ಸಂದರ್ಭದಲ್ಲಿ ಈ ಒಂದು 3 ತಿಂಗಳಲ್ಲಿ ಬಿಡೋದಕ್ಕೆ ಹೋಗಬೇಡಿ. ಇಲ್ಲ ಅಂತಂದಾಗ ಈ ಒಂದು ನೆಗೆಟಿವ್ ಇರೋ ಕಾರಣ ನಿಮಗೆ ಮುಂದೆ ಜಾಬ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಮತ್ತು ನಿಧಾನ ಆಗುತ್ತೆ. ಅಬ್ಸ್ಟಾಕಲ್ಸು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತು ಯಾರ್ಯಾರು ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತೀರಾ, 7ನೇ ಮನೆ ಅಧಿಪತಿ ಶನಿ ವಕ್ರಿಯಾಗಿ 9ರಲ್ಲಿ ಇರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ನೀವು ಕೆಲವೊಂದು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬಿಸ್ನೆಸ್ಗಾಗಿ ಪಾರ್ಟ್ನರನ್ನ ನೀವು ಚೂಸ್ ಮಾಡೋದ್ರಲ್ಲಿ ಸ್ವಲ್ಪ ಜ್ಞಾನವನ್ನ ನೀವು ಬೆಳೆಸ್ಕೊಳ್ತಾ ಹೋಗಬೇಕು. ಅವ್ರ ಜೊತೆ ಹೇಗಿರಬೇಕು, ಬರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ನಾವು ಹೇಗೆ ಹಂಚ್ಕೊಂಡು ಬಿಸ್ನೆಸ್ ಅನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ನಿಮ್ಗಿರ್ಲೇಬೇಕು. ಮದುವೆ ವಿಚಾರ ಅಂತ ಬಂದಾಗ 7ನೇ ಮನೆ ಅಧಿಪತಿ ಶನಿ 9ರಲ್ಲಿ ಇರ್ತಕ್ಕಂಥದ್ದು ವಕ್ರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಮತ್ತು ಹಿರಿಯರ ಒಂದು ಮಾತುಕತೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಬರ್ತಕ್ಕಂಥ ಸಂಬಂಧಗಳು ಮುರಿದು ಹೋಗ್ತಾ ಇರುತ್ತೆ. ಮದುವೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಿರಿಯರ ಬಗ್ಗೆ ಅವರ ಒಂದು ಅನಿಸಿಕೆ ಏನಿದೆ ಮದುವೆ ಆಗೋಕ್ಕೆ ಅದನ್ನ ತಿಳ್ಕೊಂಡು ನಂತರ ನೀವು ಸಂಬಂಧಗಳನ್ನ ನೋಡಿ ಮದುವೆ ಆಗಬೇಕಾಗತ್ತೆ. ಹಣಕಾಸಿನ ಸ್ಥಿತಿಗತಿಗಳು ಸ್ವಲ್ಪ ಕಷ್ಟ ಆಗ್ಬೋದು. ರಾಷ್ಟ್ರಾಧಿಪತಿಯು ಕೂಡ 8ರಲ್ಲಿ, ಜೊತೆಗೆ 6ನೇ ಮನೆ ಅಧಿಪತಿ ಜಾಬ್ ಅಂತ ಹೇಳ್ತೀವಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಜಾಬ್ ಲಾಸ್ ಆಗ್ಬೋದು. ಹಾಗಾಗಿ ಜಾಬ್ ಲಾಸ್ ಆದ ನಂತರ ನೀವು ಸ್ವಲ್ಪ ಕೂಡ ಖಿನ್ನರಾಗದೆ ದೂರದಲ್ಲಿ ಎಲ್ಲಾದರೂ ಕೂಡ ಜಾಬನ್ನು ಪಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅಂದರೆ ಹುಟ್ಟೂರಿಂದ ದೂರದಲ್ಲಿ ನೀವು ಜಾಬ್ ಮಾಡಲಿಕ್ಕೆ ಪ್ರಯಾಣ ಮಾಡಬೇಕು. ವಿದೇಶದಲ್ಲಿ ಜಾಬ್ ಮಾಡೋರಿಗೆ ಅನುಕೂಲ ಸಿಗುತ್ತೆ. ಮತ್ತು ಡಾಕ್ಟರು, ಹೀಲರು, ಆಸ್ಟ್ರಾಲಜರ್ಸ್ ಆಗಿರ್ಬೋದು, ಜೊತೆಗೆ ಟ್ರಾವೆಲಿಂಗ್ ಬಿಸ್ನೆಸ್ಸು, ಪೌರೋಹಿತರಿಗೆ, ಸ್ಪಿರಿಚುವಲ್ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು. ಅದ್ಭುತ ಧನಲಾಭ, ಕೈ ತುಂಬ ಹಣ ಸಂಪಾದನೆ ಆಗ್ತಾ ಹೋಗುತ್ತೆ. ಸೊ ಸಾಧ್ಯವಾದಷ್ಟು ಹುಟ್ಟೂರಿಂದ ಸ್ವಲ್ಪ ದೂರದಲ್ಲಿ ನೀವು ಜಾಬನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಇವಿಷ್ಟು ಕರ್ಕಾಟಕ ರಾಶಿಯವರ ಈ ಒಂದು ಚಂದ್ರಗ್ರಹಣದ ಒಂದು ಫಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲೂ ಕೂಡ ಇನ್ನೂ 3-4 ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣದ ಫಲಾಫಲ ಹೇಗಿದೆ ಅಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.